ಬಿಗ್ ಬುಲೆಟಿನ್ಗೆ ಸ್ವಾಗತ. ನರೇಂದ್ರ ಮೋದಿ ಅವರು ಸರ್ವಪಕ್ಷಗಳ ಸಭೆಯ ನಂತರ ದೇಶಕ್ಕೆ ಒಂದಷ್ಟು ಮಾಹಿತಿಗಳನ್ನು ಸಂದೇಶವನ್ನು ಕೊಡ್ತಾ ಇದ್ದಾರಂತೆ. ಮೊದಲು ನೇರವಾಗಿ ಅಲ್ಲಿಗೆ ಹೋಗೋಣ, ಆಮೇಲೆ ವಿವರಗಳಿಗೆ ಬರೋಣ. जरूरी दिशा निर्देश का पालन करते हुए योग दिवस मनाएं। इसलिए इस वर्ष अंतर्राष्ट्रीय योग दिवस की थीम योगा एट होम एंड योगा विथ फैमिली, ये बहुत जानबूझ करके विषय तय किया गया है। घर पर योग, परिवार के साथ मिलकर के योग। आज की परिस्थिति में आपको निरोग रहना बहुत आवश्यक है और उसमें योग प्राणायाम जरूर मदद करेगा। अपनी इम्यूनिटी के लिए योग करिए, अपनी एनर्जी बढ़ाने के लिए योग करिए, अपने आत्मविश्वास के लिए योग करिए, अपने आत्मबल के लिए योग करिए, अपना उत्साह बढ़ाने के लिए योग करिए और अपने मन की शांति के लिए भी योग करिए। साथियों, बीते 5 वर्षों में पूरा विश्व योग से जुड़ा है। योग ने पूरे विश्व को जोड़ा है। अब इस अंतर्राष्ट्रीय योग दिवस को हमें अपने परिवार के स्वास्थ्य के लिए पूरी तरह समर्पित करना है। हम खुद योग करें और दूसरों को भी प्रेरित करें ताकि हमारा परिवार और हमारा समाज स्वस्थ रहे। हम सभी ये जानते हैं कि अभी तक दुनिया में कहीं पर भी कोविड-19 कोरोना वायरस की वैक्सीन नहीं बन सकी है। इसलिए इस समय स्ट्रांग इम्यूनिटी ही हमारे लिए, हमारे परिवार के लिए बहुत बड़ा सुरक्षा कवच है। यही हमारा बॉडीगार्ड है। इस सुरक्षा कवच को बनाने में योग हमारा बहुत विश्वसनीय साथी है। मैंने हाल के दिनों में लोगों को योग से जुड़े अपने वीडियो पोस्ट करते देखा है। कई लोग 21 जून को कैसे घर में योग दिवस मनाएंगे, इसे लेकर भी बहुत कुछ लिख रहे हैं, वीडियो भी पोस्ट कर रहे हैं। इस वैश्विक महामारी के बीच ये बहुत सकारात्मक संकेत है। मुश्किलों में मुस्कुराना। ಲಡಾಖ್ನ ಗಲ್ವಾನ್ನಲ್ಲಿ ಘರ್ಷಣೆ ಸಂಬಂಧ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ಸರ್ವಪಕ್ಷಗಳ ಸಭೆ ನಡೆಯಿತು. RJD ಅಂದರೆ ರಾಷ್ಟ್ರೀಯ ಜನತಾದಳ ಲಾಲೂ ಪ್ರಸಾದ್ ಯಾದವ್ ಅವರದು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಆಪ್ ಹೊರತುಪಡಿಸಿ ಬೇರೆಲ್ಲ ನಾಯಕರುಗಳು, ಎಲ್ಲ ಪಕ್ಷಗಳ ನಾಯಕರುಗಳು ಕೂಡ ಹೆಚ್ಚು ಕಡಿಮೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಮಂತ್ರಿಗಳಾದ ಜೈಶಂಕರ್ ಎಲ್ಲರಿಗೂ ತಮ್ಮ ವಿವರಣೆಗಳನ್ನು ಕೊಟ್ಟರು. ಎಲ್ಲ ನಾಯಕರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ರು. ಗಡಿ ವಿಚಾರವಾಗಿ ಬಹುತೇಕ 99-95% ಪಕ್ಷಗಳು ಸರ್ಕಾರದ ಜೊತೆ ನಿಂತವು. ಆದರೆ ಕಾಂಗ್ರೆಸ್ ಸಣ್ಣದಾಗಿ ಜೊತೆ ನಿಂತಂಗೂ ನಿಲ್ಲದಿರುವಂಗೂ ಮಾತನಾಡಿತು. ಕಾಂಗ್ರೆಸ್ಸಿನ ವಾದ ಹೇಗೆ ಹೋದರು, ಏನಾಯಿತು, ಗುಪ್ತಚರ ದಳ ಏನಾದರೂ ಹೆಚ್ಚು ಕಡಿಮೆ ಆಯಿತಾ, ಯಾಕಾಯಿತು ಅನ್ನೋ ಪ್ರಶ್ನೆಗಳನ್ನು ಎತ್ತುತ್ತಾ ಬಂದರೆ ಅತ್ತ ಕಮ್ಯುನಿಸ್ಟ್ ಪಾರ್ಟಿ ಚೈನಾ ಮೇಲೆ ಹೇಳುವುದು ಇರಲಿ, ಅವರನ್ನು ಪ್ರಶ್ನೆ ಕೇಳುವುದಿರಲಿ, ನಮ್ಮನ್ನೇ ಪಂಚಶೀಲ ತತ್ವಗಳನ್ನು ಆದರ್ಶ ಪಾಲನೆ ಮಾಡಬೇಕು ನಾವು ಅಂತ ನಮಗೆ ಹೇಳಕ್ಕೆ ಬಂದರು. ಲೆಕ್ಕ ಹಾಕೊಳ್ಳಿ, ಕಮ್ಯುನಿಸ್ಟ್ ಪಾರ್ಟಿ ಅಷ್ಟೇ. ಅವ್ರು ಏನು ಮಾಡ್ತಾರೆ, ಅವ್ರವ್ರದ್ದು ಇರಬೇಕು, ಐಡಿಯಾಲಜಿ ಇರ್ಬೋದು ಅವ್ರಿಗೆ, ಗೊತ್ತಿಲ್ಲ. ಅದಕ್ಕೆ ಆಮೇಲೆ ಬರೋಣ. ಆದರೆ ಇವತ್ತು ಪ್ರಧಾನಮಂತ್ರಿಗಳು ಇದನ್ನೆಲ್ಲ ಮಾಡಲು ಒಂದು ಪ್ರಯತ್ನ ಭಾಳ ಸರಳ. ಭಾರತದಂತಹ ತೀವ್ರ ಸಂಘರ್ಷಮಯ, ಗೋಜಲುಮಯ, ಗಲಾಟೆ ಇರುವಂತಹ ಪ್ರಜಾಪ್ರಭುತ್ವದಲ್ಲಿ
ಪಕ್ಷಗಳನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗದಿದ್ದರೆ ಅದರ ಅನಾಹುತ ಏನು ಎಂಬ ಅರಿವು ಕೇಂದ್ರ ಸರ್ಕಾರಕ್ಕಿದೆ. ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳ ಏಕೈಕ ಕೆಲಸ ಒಂದೇ ಆಗಿತ್ತು, ಎಲ್ಲ ಪಕ್ಷಗಳನ್ನು ಒಂದೇ ದೋಣಿಯ ಒಳಕ್ಕೆ ಹಾಕಿಕೊಳ್ಳುವುದು. ಒಂದು ಥರದಲ್ಲಿ ಕಪ್ಪೆಗಳನ್ನೆಲ್ಲ ಒಂದು ತಟ್ಟೆಗೆ ಹಾಕೊಳ್ಳೋಕ್ಕೆ ಅಷ್ಟೇ, ತಕಡಿ ಒಳಗೆ ಹಾಕೊಳ್ಳೋಕ್ಕಿದು ಪ್ರಯತ್ನ ನಡೀತು. ಆ ಪ್ರಯತ್ನದಲ್ಲಿ ಬಹುತೇಕ ಅವರು ಹೆಚ್ಚು ಕಡಿಮೆ ಯಶಸ್ವಿಯೂ ಆದರೆಂದೇ ಕಾಣಿಸುತ್ತದೆ. ಸರ್ವಪಕ್ಷ ಸಭೆಯಲ್ಲಿ ಭಾರತದ ಪಡೆಗಳು ಸರ್ವಸನ್ನದ್ಧವಾಗಿವೆ ಎಂದು ರಾಜನಾಥ್ ಸಿಂಗ್ ವಿವರಣೆಗಳನ್ನು ಕೊಟ್ಟರು ಎನ್ನಲಾಗಿದೆ. ಸೋನಿಯಾ ಗಾಂಧಿ ಅವರೊಂದು ಕಡೆ ಪ್ರಶ್ನೆ ಮಾಡ್ತಾರಂತೆ ಅಥವಾ ಕೇಳಿದಾರಂತೆ, ಚೀನಾ ಅತಿಕ್ರಮ ಸರ್ಕಾರಕ್ಕೆ ಯಾವಾಗ ಗೊತ್ತಾಯಿತು, ಗಲ್ವಾನ್ ವಿದ್ಯಮಾನಗಳನ್ನು ದೇಶಕ್ಕೆ ತಿಳಿಸಿ ಅಂತ. ಒಂದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಅದೇನೆಂದರೆ ಅಂತಾರಾಷ್ಟ್ರೀಯ ವ್ಯವಹಾರಗಳ ವಿಚಾರದಲ್ಲಿ, ದೇಶದ ಗಡಿ ಮತ್ತು ಸೈನ್ಯದ ವಿಚಾರಗಳಲ್ಲಿ, ಯುದ್ಧ ಆಗಬಹುದಾದ ಸಂಭವನೀಯ ಪರಿಸ್ಥಿತಿಗಳಲ್ಲಿ ಕೆಲವು ಮಾಹಿತಿಗಳನ್ನು ಹೇಳಲು ಸಾಧ್ಯವಿಲ್ಲ, ಹೇಳಬಾರ್ದು, ಹೇಳೋದೂ ಇಲ್ಲ. ಯಾರು ಹೇಳಲ್ಲ. ಆಂತರಿಕ ಭದ್ರತೆ ವಿಚಾರದಲ್ಲಿ ಕೆಲವನ್ನು ಹೇಳಲ್ಲ, ಕೆಲವನ್ನ ದೇಶವಾಸಿಗಳಿಗೆ ಹೇಳಬೇಕಾಗಿಲ್ಲ, ಆದರೆ ಪ್ರತಿಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಳಬೇಕು. ಅವ್ರಿಗೂ ಹೇಳಬೇಕಾಗುತ್ತೆ ಸರ್, ಬೇಕಾದ್ರೆ ಹೇಳಬೇಕು, ಕೆಲವನ್ನ ಓಕೆ ವಿಶ್ವಾಸಕ್ಕೆ ತಗೊಂಡು ಹೇಳಬೇಕು. ಅಮೆರಿಕದ ಕಾಂಗ್ರೆಸ್ ಮತ್ತು ಸೆನೆಟ್ ಅಲ್ಲದ ಇರುತ್ತೆ, ಕೆಲವು ವಿಚಾರಗಳನ್ನು ಅವರಿಗೆ ಬ್ರೀಫ್ ಮಾಡಿದಾಗ ಅವರು ಆನ್ ಓತ್ ಪ್ರಮಾಣ ವಚನದಲ್ಲಿ ಇರ್ತಾರೆ, ನಾವಿದನ್ನು ಇನ್ನೆಲ್ಲೂ ಮಾತಾಡಲ್ಲ ಅಂತ. ಓಕೆ, ಮುಗಿದಾಯ್ತು ಕತೆ ಅವರದ್ದು. ಪ್ರತಿಪಕ್ಷಗಳೆಲ್ಲರೂ ವಿಪಕ್ಷಗಳೆಲ್ಲರೂ ಮಾತಾಡಬಾರ್ದು. ದಟ್ ಇಸ್ ದಿ ಅರೇಂಜ್ಮೆಂಟ್, ಅದಿರಬೇಕು. ಅದರ್ವೈಸ್ ಹೇಳಬಾರ್ದು, ಕೆಲವೊಂದು ಹೇಳಲಿಕ್ಕೆ ಆಗಲ್ಲ. ಓಕೆ, ಈಗ ಇನ್ವೆಸ್ಟಿಗೇಷನ್ ತನಿಖೆ ನಡೀತಿದ್ದಾಗ ಪೊಲೀಸ್ನವರು ಈ ಹಂತದವರೆಗೆ ಹೇಳ್ಬೋದು, ಇಲ್ಲಿಂದ ಮುಂದೆ ಕೇಳಿದ್ರೆ ತೊಂದರೆ ಆಗತ್ತೆ ಅಂತನಲ್ವಾ. ಹಾಗೆ ಇದುವೆ ಎಲ್ಲನೂ ಟ್ರಾನ್ಸ್ಪರೆನ್ಸಿ ಅನ್ಕೊಂಡು ಹೇಳಕ್ ಬರಲ್ಲ. ಎಷ್ಟು ಜನ ಗಂಡ ಹೆಂಡ್ತಿರ ಮಧ್ಯೆ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಎಲ್ಲ ಇಬ್ರು ಔಷಧ ಇಟ್ಕೊತೀವಿ. ಒಂದೊಂದಾರು ಔಷಧ ಇಟ್ಕೊಳ್ಳಲ್ವಾ, ಒಂದೊಂದು ಮತ್ತೆ ಕೆಲವೆಲ್ಲ ಹೇಳಕ್ಕಾಗಲ್ಲ, ಹೇಳಬಾರ್ದು. ಆಲ್ ರೈಟ್, ಪ್ರಧಾನಮಂತ್ರಿಗಳು ವಾಪಸ್ ಚೀನಾ ಕಡೆಗೆ ಹೋಗಿದ್ದಾರಂತೆ, ನೋಡೋಣ. न वहां कोई हमारी सीमा में घुस आया है, न ही कोई घुसा हुआ है, न ही हमारी कोई पोस्ट किसी दूसरे के कब्जे में है. लद्दाख में हमारे 20 जाबाज शहीद हुए, लेकिन जिन्होंने भारत माता की तरफ आंख उठाकर देखा था, उन्हें वो सबक सिखा कर गए हैं. उनका ये शौर्य, ये बलिदान हमेशा हर भारतीय के मन में अमिट रहेगा. साथियों, चीन द्वारा एलएसी पर जो किया गया है, उससे पूरा देश आहत है, आक्रोशित है. ये भावना हमारी इस चर्चा के दौरान भी आप सबके माध्यम से बार बार प्रकट हुई है. मैं आपको भी आश्वस्त कर रहा हूं कि हमारी सेना देश की रक्षा के लिए कोई कसर नहीं छोड़ रही है. डिप्लॉयमेंट हो, एक्शन हो, काउंटर एक्शन हो, जल थल नभ में हमारी सेनाओं को देश की रक्षा के लिए जो करना है वो कर रही है. आज हमारे पास ये कैपेबिलिटी है कि कोई भी हमारी 1 इंच जमीन की तरफ आंख उठाकर भी नहीं देख सकता. आज भारत की सेनाएं हर सेक्टर में एक साथ मूव करने में पूरी तरह सक्षम है. ऐसे में हमने जहां एक तरफ सेना को अपने स्तर पर उचित कदम उठाने की छूट दी है, वहीं दूसरी तरफ डिप्लोमेटिक माध्यमों से भी चीन को अपनी बात दो टूक स्पष्ट कर दी है. भारत पीस और फ्रेंडशिप चाहता है,
लेकिन अपनी सॉवरेनिटी की रक्षा हमारे लिए सर्वोपरि है और आप सबने भी इसी भाव को प्रकट किया है। साथियों, बीते 5 वर्षों में देश ने अपनी सीमाओं को सुरक्षित करने के लिए बॉर्डर एरिया में इंफ्रास्ट्रक्चर डेवलपमेंट को प्राथमिकता दी है। हमारी सेनाओं की दूसरी आवश्यकताओं जैसे फाइटर प्लेन्स, आधुनिक हेलीकॉप्टर, मिसाइल डिफेंस सिस्टम आदि पर भी हमने बहुत बल दिया है। नए बने हुए इंफ्रास्ट्रक्चर की वजह से खासकर एलएसी में अब हमारी पेट्रोलिंग की कैपेसिटी भी बढ़ गई है। पेट्रोलिंग बढ़ने की वजह से अब सतर्कता बढ़ी है और एलएसी पर हो रही गतिविधियों के बारे में भी समय पर पता चल रहा है। जिन क्षेत्रों पर पहले बहुत नजर नहीं रहती थी, अब वहां भी हमारे जवान अच्छी तरह से मॉनिटर कर पा रहे हैं, रिस्पॉन्ड भी कर पा रहे हैं। अब तक जिनको कोई पूछता नहीं था, कोई रोकता टोकता नहीं था, अब हमारे जवान डगर डगर पर उन्हें रोकते हैं, उन्हें टोकते हैं। बेहतर हो रहे इंफ्रास्ट्रक्चर से एक मदद ये भी मिली है कि हमारे जवान जो उस कठिन परिस्थिति में वहां तैनात रहते हैं, उन्हें साजो सामान पहुंचाने में आसानी हुई है। साथियों, राष्ट्रहित, देशवासियों का हित हमेशा हम सभी की सर्वोच्च प्राथमिकता रही है। चाहे ट्रेड हो, कनेक्टिविटी हो, काउंटर टेररिज्म हो, भारत ने कभी किसी बाहरी दबाव को स्वीकार नहीं किया है। राष्ट्रीय सुरक्षा के लिए जो भी जरूरी कार्य है, जो भी जरूरी इंफ्रास्ट्रक्चर का निर्माण है, उसे इसी तरह तेज गति से आगे भी किया जाता रहेगा। मैं आप सभी को, सभी राजनीतिक दलों को फिर से आश्वस्त करता हूं कि हमारी सेनाएं सीमाओं की रक्षा करने में पूरी तरह सक्षम है। हमने उन्हें यथोचित कार्रवाई के लिए पूरी छूट दी हुई है। आप सभी ने इस बैठक के लिए अपना समय दिया, अपने मूल्यवान सुझाव दिए। इसके लिए मैं सभी दलों का, आप सभी नेतृत्वगण का हृदय से बहुत बहुत आभार व्यक्त करता हूं और आपके सुझाव आगे की रणनीति में बहुत लाभकर्ता होंगे, ये मुझे पूरा विश्वास है। मैं फिर एक बार इस एकता का संदेश देने में आप जो बढ़ चढ़ करके आगे आए हैं, वे सेना का मोरल तो बढ़ाएगा, देश के लोगों की हिम्मत बढ़ाएगा, लेकिन दुनिया को भी जो संदेश जाना चाहिए वो पहुंचेगा। और इसलिए आज की मीटिंग में आपकी सकारात्मक भूमिका का बहुत मूल्य है, उसका बहुत ऐतिहासिक महत्व है। और इसलिए भी आप सभी अभिनंदन के अधिकारी हैं। मैं फिर एक बार आप सबका धन्यवाद करता हूं। नमस्कार।
ದೇಶದ ಸರ್ವಪಕ್ಷಗಳ ಸಭೆಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಷ್ಟೇ ದೇಶವನ್ನು ಹೆಚ್ಚು ಕಡಿಮೆ ಉದ್ದೇಶಿಸಿ ಮಾತನಾಡಿದಂಗೆನೇ ಇತ್ತು. ಅದರಲ್ಲಿ ಆರಂಭದಲ್ಲಿ ಅವರು ಯೋಗ ದಿವಸದ ಕಡೆಗೆ ಹೋದರು. ನಂತರ ಅವರು ನಿಧಾನವಾಗಿ ಇವತ್ತಿನ ಸರ್ವಪಕ್ಷಗಳ ಸಭೆಯ ವಿಚಾರಕ್ಕೆ ಅವರು ಬಂದು ತಮ್ಮ ವಿಷಯ ಪ್ರಸ್ತಾಪವನ್ನು ಮಾಡಿದರು. ಪ್ರಪ್ರಥಮವಾಗಿ ನರೇಂದ್ರ ಮೋದಿಯವರ ಮಾತು ಇಷ್ಟು ಸರಳವಾಗಿ ಕೆಲವೇ ಅಂಶಗಳಲ್ಲಿ ಹೇಳಿಬಿಡುವುದಾದರೆ, ಭಾರತ ದೇಶ ಸರ್ವಶಕ್ತವಾಗಿದೆ. ಭಾರತ ದೇಶವನ್ನು ಯಾರಾದರೂ ಬೆದರಿಸಬಹುದು ಎಂಬುದರೆ ಅದು ಸಾಧ್ಯವಿಲ್ಲ. ಭಾರತದ ಗಡಿಯನ್ನು ಕಾಪಾಡಿಕೊಳ್ಳಲು ಕಳೆದ ಹಲವು ವರ್ಷಗಳಲ್ಲಿ ನಾವು ಮಾಡಿಕೊಂಡಿರುವ ತಯಾರಿಗಳು ಏನು ಅನ್ನೋದು ನಮಗೆ ಗೊತ್ತಿದೆ. ಅದಕ್ಕೆ ಅವಶ್ಯವಿರುವಂತಹ ಹೆಲಿಕಾಪ್ಟರ್ಗಳಿರಬಹುದು, ಮಿಸೈಲ್ ಸಿಸ್ಟಮ್ಸ್ ಇರಬಹುದು, ಅಂದರೆ ಕ್ಷಿಪಣಿಗಳ ತಂತ್ರಜ್ಞಾನಗಳಿರಬಹುದು, ಅಥವಾ ಫೈಟರ್ ಜೆಟ್ಗಳಿರಬಹುದು, ಇವೆಲ್ಲವನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಹಾಗೂ ಅವುಗಳನ್ನು ಇವಾಗಿನ ಗಡಿಯಲ್ಲಿ ನಿಯೋಜಿಸಲಾಗಿದೆ. ಇನ್ನು ಭಾರತ ಸಹಜವಾಗಿ ಯಾವುದನ್ನು ನಾವು ಬಯಸೋದಿಲ್ಲ, ಆದರೆ ನಮ್ಮ ವಿಚಾರಕ್ಕೆ ಬಂದರೆ ನಾವು ಸುಮ್ಮನಿರಲು ಸಾಧ್ಯವೂ ಇಲ್ಲ ಅನ್ನೋದು. ಅದರ ಜೊತೆಯಲ್ಲೇ ನಮ್ಮ ಯೋಧರ ಸ್ಮರಣೆಯನ್ನು ಮಾಡಿದ್ರು. ಯಾರು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು ಅವರಿಗೆ ಒಂದು ನಮನವನ್ನು ಮಗದೊಮ್ಮೆ ಸಲ್ಲಿಸಿದ್ರು ಅವರು. ಸಲ್ಲಿಸಿ ಅವರು ಇದು ವ್ಯರ್ಥವಾಗಲ್ಲ ಅಂತ ಅವತ್ತೇ ಹೇಳಿದರು. ಇವತ್ತು ಆ ಪದವನ್ನು ಬಳಸಲಿಲ್ಲ ಅಷ್ಟೇನೆ, ವ್ಯರ್ಥ ಅನ್ನೋ ಪದವನ್ನು ತರಲಿಲ್ಲ. ಆದರೆ ನಮ್ಮ ದೇಶದ ಜಾಗವನ್ನು ಉಳಿಸಿಕೊಳ್ಳೋದಕ್ಕೆ ನಮಗೆ ಹೇಗೆ ಅನ್ನೋದು ಗೊತ್ತಿದೆ. ನಾವು ಅದನ್ನು ಮಾಡೇ ಮಾಡ್ತೀವಿ. ಸರ್ವಪಕ್ಷ ಸಭೆಯಲ್ಲೂ ಇದೇ ಮಾತುಗಳನ್ನು ಆಡಿದ್ದೇವೆ. ಸರ್ವಪಕ್ಷಗಳ ಸಭೆಯಲ್ಲಿ ಸರ್ವಪಕ್ಷಗಳು ಕೂಡ ಅದೇ ಮಾತುಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಿದ್ರು. ಒಂದು ಮಾತನ್ನ ಹೇಳ್ತಾರೆ ಸರ್, ಚೀನಾವನ್ನ ಇಷ್ಟು ದಿನ ಯಾರು ಕೇಳ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಬಟ್ ಈಗ ನಮ್ಮ ಸೈನಿಕರು ಅವ್ರನ್ನ ಕೇಳ್ತಾರೆ, ಗಡಿ ಒಳಗಡೆಗೆ ಬಂದ್ರೆ ಅವ್ರನ್ನ ಹೊಡಿತಾರೆ, ವಾಪಸ್ ನಿಲ್ಲಿಸುವಂತ ಶಕ್ತಿ ನಮ್ಮ ಸೈನಿಕರಿಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಒಂದ್ ರೀತಿ ಅದನ್ನ ಕೇಳಿದಾಗ್ಲೇನೆ ಮೈ ಜುಮ್ ಅಂದ್ಬಿಡುತ್ತೆ, ಈಗ ಸೈನಿಕರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಸೊ ಈಗ 1 ಇಂಚ್ ಜಮೀನು ಕೂಡ ಯಾವುದನ್ನು ಕೂಡ ತಗೊಂಡಿಲ್ಲ, ತಗೊಳಕ್ ಆಗಲ್ಲ ಅನ್ನೋದನ್ನ ಹೇಳಿದ್ದಾರೆ ಸರ್. ಯಾರು ಬಂದಿಲ್ಲ, ಪೋಸ್ಟ್ ಅನ್ನ ಯಾರು ಕೂಡ ಆಕ್ರಮಿಸಿಕೊಂಡಿಲ್ಲ, ಆಮೇಲೆ ಯಾವುದು ಕೂಡ ಗಡಿ ಅತಿಕ್ರಮಣವಾಗಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ. ತುಂಬಾ ಜನ ಹೇಳ್ತಾ ಇದ್ದು ಅತಿಕ್ರಮಣವಾಗಿದೆ, ಗಡಿ ಆಕ್ರಮಿಸಿಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವುದು ಆಗಿಲ್ಲ ಅನ್ನೋದನ್ನ ಮಾತ್ರ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಅವ್ರು ಹೇಳ್ತಾ ಇದ್ದು ಅಭಿವೃದ್ಧಿ ವಿಚಾರದಲ್ಲಿ LIC ಅಭಿವೃದ್ಧಿ ಆಗ್ತಾ ಇದೆ. LIC ಯಲ್ಲಿ ಸೊ ಅದರಿಂದ ಪೆಟ್ರೋಲಿಂಗ್ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲಿಂಗ್ ಆಗ್ತಾ ಇರೋದ್ರಿಂದ ನಾವು ಬೇಗ ಮೂವ್ ಆಗ್ತಾ ಇದೀವಿ. ಮೂವ್ ಆಗ್ತಾ ಇರೋದ್ರಿಂದ ಚೀನಾ ತಡೆಯೋಕೆ ನಮಗೆ ಈಸಿ ಆಗ್ತಾ ಇದೆ. ಮುಂಚೆ ಇದು ಆಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಆಗ್ತಾ ಇತ್ತು ಅನ್ನೋ ಮಾತನ್ನು ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಒಂದಂತೂ ಇದರಲ್ಲಿ ಆಗಿದೆ, ಸೈನಿಕರಿಗೆ ಬಲ ತುಂಬುವಂತ ಕೆಲಸ ಅಂತೂ ಕೇಂದ್ರ ಸರ್ಕಾರ ಈಗ ಮಾಡಿದೆ. ಸೈನಿಕರಿಗೆ ಒಂದಿಷ್ಟು ಶಕ್ತಿ ತುಂಬುವಂತ ಕೆಲಸವಂತೂ ಮಾಡಿದ್ದಾರೆ ಸರ್. ಈಗ ಕೆಲ ಸೇನಾಧಿಕಾರಿಗಳು ಒಂದು ಅಂಶವನ್ನ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಭಾರತ ಸರ್ಕಾರಕ್ಕೆ ಹೇಳ್ತಿದ್ದಾರಂತೆ. ಅವರೇನಾದರೂ ನಮ್ಮ ಭೂಮಿಯೊಳಕ್ಕೆ ಬಂದು ಟೆಂಟ್ಗಳನ್ನು ಹಾಕಿಕೊಂಡು ಆಕ್ರಮಿಸಿದ್ದರೆ ನಾವು ಸೀಮಿತ ಕಾರ್ಯಾಚರಣೆಯೊಂದನ್ನು ಮಾಡಿ ಅವರಿಗೆ ಪಾಠ ಕಲಿಸಲು ಅವರನ್ನು ವಾಪಸ್ ಕಳಿಸಲೇಬೇಕು ಎಂಬುದು ಒಂದು. ಇನ್ನೊಂದು ಹೇಳುತ್ತಿದ್ದಾರೆ, ಇವರು 3200 ಚಿಲ್ಲರೆ ಕಿಲೋಮೀಟರ್ ಉದ್ದದ ನಮ್ಮ ಗಡಿಯಲ್ಲಿ ಒಂದು ಕಡೆ ಒಳಕ್ಕೆ ಬಂದು ಇವರೇನಾದ್ರು ಕೂತ್ರೆ ನಾವು 10 ಕಡೆ ಒಳಗಡೆ ಕುಳಿತುಕೋಬಹುದು ಅನ್ನೋದನ್ನ ಅವ್ರಿಗೆ ಅರಿವು ಅವ್ರಿಗೆ ಅರಿವು ಮೂಡಿಸಬೇಕಿದೆ. ನಾನು ನೀವು ನಮ್ಮದ್ರೊಳಗಡೆ ಬಂದು ಕೂತ್ರೆ ನಾವು ನಿಮ್ದ್ರೊಳಗಡೆ ಬಂದು ಕೂರಬಹುದು ಅನ್ನೋದನ್ನ ಅರಿವನ್ನು ಮೂಡಿಸಬೇಕು ಎಂಬ ಇನ್ನೊಂದು ವಾದವೂ ಕೂಡ ರಕ್ಷಣಾ ಇಲಾಖೆಯಲ್ಲಿ ನಡೆಯುತ್ತಿದೆ ಅನ್ನೋದು ಕೆಲವು ವಾದ. ಆದರೆ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ದೇಶವನ್ನು ಉದ್ದೇಶಿಸಿ ಮಾತನಾಡಲು ಆಯ್ಕೆ ಮಾಡಿಕೊಂಡಿರುವುದು ಒಂದೇ ಒಂದು ಕಾರಣಕ್ಕೆ. ಅದು ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಜಾಪ್ರಭುತ್ವದಲ್ಲಿ ಆಡಳಿತಾರೂಢ ಸರ್ಕಾರ ಏನಿದೆ ಅಷ್ಟೇ ಮಹತ್ವವನ್ನು ಪ್ರತಿಪಕ್ಷಗಳಿಗೆ ನೀಡಬೇಕು. ಅದು ಪ್ರಜಾಪ್ರಭುತ್ವದ ಮೂಲ ಸಾರ ಸತ್ವ ಅದು. ಹಾಗಾಗಿ ಆ ಅತಿ ಮುಖ್ಯವಾದ ಸಭೆಯಲ್ಲಿ ಏನಾಯಿತು ಎಂಬುದನ್ನು ದೇಶದ ಜನತೆಗೆ ತಿಳಿಸಲು ನಂಬರ್ 1, ನಂಬರ್ 2 ಈ ವಿಚಾರದಲ್ಲಿ ರಾಜಕಾರಣವನ್ನು ಮಾಡುವುದು ಸಾಧುವೂ ಅಲ್ಲ, ಮಾಡುತ್ತಲೂ ಇಲ್ಲ ಯಾರು ಎಂಬ ಸಂದೇಶವನ್ನು ರವಾನಿಸಲು ಎಲ್ಲ ಪಕ್ಷಗಳು ದೇಶ ವಿಚಾರದಲ್ಲಿ ಒಂದೇ ಉಸಿರಿನಲ್ಲಿ ಮಾತನಾಡುತ್ತವೆ ಎಂಬುದನ್ನು ತಿಳಿಸಲು ಬಹುಶಃ ಪ್ರಧಾನಮಂತ್ರಿಗಳು ಈ ಭಾಷಣವನ್ನು ಆಯ್ಕೆ ಮಾಡಿಕೊಂಡರು. ಯೋಗದ ಹೆಸರಿನಲ್ಲಿ ಒಳಕ್ಕೆ ಬಂದರು, ಟಿವಿಗೆ ಬಂದು ಈ ಮಾತುಗಳನ್ನು ಆಡಿ ಮುಗಿಸಿ ಹೊರಟಿದ್ದಾರೆ. ಯಾಕಂದರೆ ಯೋಗ ಇರೋದು ನಾಳಿದ್ದು, ಅವ್ರಿಗೆ ಕೂಡ ಈಸಿಲಿ ಸ್ಪೋಕನ್ ನಾಳೆ ಮಾತಾಡ್ಕೋಬೋದಾಗಿತ್ತು. ಯೋಗ ದೊಡ್ಡದಲ್ಲ. ಮತ್ತು ರಾತ್ರಿ 9 ಗಂಟೆಗೆ ಬಂದು ಯೋಗ ಮಾತನಾಡೋದೇನು ಅವ್ರಿಗೆ ಬೇಕಾಗಿರಲಿಲ್ಲ. ಈಗ ಅವ್ರು ಹಿ ವಾಸ್ ವೇಟಿಂಗ್ ಫಾರ್ ಎನ್ ಆಪರ್ಚುನಿಟಿ, ಕಾಯ್ತಾ ಕೂತಿದ್ರು. ಈ ಸರ್ವಪಕ್ಷ ಸಭೆ ಆದ ಕೂಡಲೇ ದೇಶಕ್ಕೆ ಏನು ಹೇಳುತ್ತಿದ್ದೀರಿ ಮೋದಿ ಅವರೇ, ಎಲ್ಲಿ ಅವಿತುಕೊಂಡಿದ್ದೀರಿ ಅಂತೆಲ್ಲ ಪ್ರಶ್ನೆಗಳಿದ್ವಲ್ಲ,
ನಾನು ಅವಿತುಕೊಂಡಿಲ್ಲ. ಅದನ್ನು ಹೇಳ್ತಾರೆ ಸರ್. ಇಲ್ಲೇ. LAC ಚೀನಾ ಏನಿಗೆ ಎಲ್ಲ ಬೆಳವಣಿಗೆ ಆಗಿದೆ, ಇದರಿಂದ ದೇಶದ ಜನರಲ್ಲಿ ಆಕ್ರೋಶ ಇದೆ, ನನಗೆ ಅರ್ಥ ಆಗ್ತಾ ಇದೆ. ಸೈನ್ಯನೂ ಕೂಡ ಸುಮ್ಮನೆ ಏನಿಲ್ಲ, 1 ಇಂಚು ಭೂಮಿನೂ ಕೂಡ ನಾವು ತಗೊಳ್ಳೋಕೆ ತಯಾರಿಲ್ಲ ಅಂತ ಹೇಳ್ತಾರೆ. ಆಮೇಲೆ ರಾಜತಾಂತ್ರಿಕವಾಗಿಯೂ ಕೂಡ ನಾವು ಉತ್ತರ ಕೊಟ್ಟಿದ್ದೀವಿ ಈಗ ಅವರಿಗೆ ಅನ್ನೋ ಮಾತನ್ನು ಹೇಳ್ತಾರೆ. ಜೊತೆಗೆ ಶಾಂತಿ ಮತ್ತು ಗೆಳೆತನವನ್ನು ನಾವು ಬಯಸ್ತೀವಿ ಭಾರತ, ಬಟ್ ಅದನ್ನ ನೀವು ಒಪ್ಕೊಳ್ಳೋಕೆ ತಯಾರಿಲ್ಲ. ಆದ್ರೆ ನಾವು ಹೇಗೆ ಉತ್ತರ ಕೊಡಬೇಕು ಪ್ರಧಾನಮಂತ್ರಿಗಳು ಹೇಳಿದ ಈ ಒಂದು ಮಾತಂತೂ ಸತ್ಯ ಸತ್ಯ ಸತ್ಯ. ಇಲ್ಲಿಯವರೆಗೆ ಚೀನೀಯರು ಮಾಡಿದ್ದನ್ನು ಯಾವನು ಕೇಳೋನೇ ಇರಲಿಲ್ಲ. ನಾನು ಮೊನ್ನೆ ಒಂದು ಮಾತನ್ನು ಆಡ್ತಾ ಇದ್ದೆ. ಒಬ್ಬ ಪ್ರಧಾನಿ ಎದ್ದು ನಿಂತು ಅವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು, ರಾಹುಲ್ ಗಾಂಧಿ ಯಾವಾಗಲೂ ಕೇಳೋರು ಪ್ರೈಮ್ ಮಿನಿಸ್ಟರ್ಗೆ, ನನ್ನ ಆಂಕ್ ಮೇ ಆಂಕ್ ಮಿಲಾಕೆ ಅದೇನೋ ಹೇಳೋರು, ಮಾತಾಡು ಅಂತಿದ್ರು. ಈಗ ಅದು ಬಿಟ್ಟುಬಿಡಿ, ಅವ್ರಿಗೆ ಇಟ್ಟರೋ ಇಲ್ವೋ ಕಣ್ಣನ್ನ. ಇವ್ರು ಚೈನಾಗೆ ಎದ್ದು ನಿಂತು ಉತ್ತರ ಕೊಟ್ಟರು. ಪ್ರಪ್ರಥಮ ಬಾರಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಲೆವೆಲ್ನಲ್ಲಿ, ಪ್ರಧಾನಮಂತ್ರಿ ಲೆವೆಲ್ನಲ್ಲಿ ಆ ಮಾತುಗಳನ್ನು ಆಡಿದ್ರು. ಪರಿಣಾಮ ಚೈನಾಗೆ ಅರ್ಥ ಆಗ್ತಾ ಇದೆ. ಹಲವಾರು ವಿಚಾರಗಳಲ್ಲಿ ಚೈನಾ ಕೋಪಗೊಳ್ತಾ ಇದೆ. ಅದಕ್ಕೆ ನಾವೇ ಒಂದಷ್ಟೇ ಕಾರಣ ಅಲ್ಲ, ನಮ್ಮ ಸಾಮರ್ಥ್ಯ ಬೆಳೀತಿರೋದು ಕಾರಣ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಕೋವಿಡ್ ಇರ್ಬೋದು, ಕರೋನಾ ಇರ್ಬೋದು, ಅದರ ಉತ್ಪಾದನಾ ಕ್ಷೇತ್ರದ ಸಮಸ್ಯೆ ಇರ್ಬೋದು, ಆರ್ಥಿಕ ಕ್ಷೇತ್ರ ಇರ್ಬೋದು. ಉಗುರ್ ಪ್ರಾಂತ್ಯದಲ್ಲಿ 10 ಲಕ್ಷ ಮುಸ್ಲಿಮರನ್ನ ಜೀತದಾಳೆಗಳಲ್ಲ, ಕನಿಷ್ಠ ಮಟ್ಟದ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಕೂಡಿ ಹಾಕಿರುವಂಥದ್ದನ್ನು ಒಬ್ಬ ಇಲ್ಲಿಯವರೆಗೆ ಎದೆ ಎತ್ತಿ ನಿಂತ್ಕೊಂಡು ಪ್ರಶ್ನೆ ಮಾಡೋಕ್ಕಾಗಿರಲಿಲ್ಲ. ಅದ್ರ ಮೊನ್ನೆ ಏನೋ ಇದ್ದಕ್ಕಿದ್ದಂತೆ ಅಮೆರಿಕಾದ ಅಧ್ಯಕ್ಷ ಒಂದು ಸೈನ್ ಹಾಕಿದ್ದಾರೆ, ಅದನ್ನು ಕಂಡೆಮ್ ಮಾಡಿ ಅದಕ್ಕೇನೋ ಒಂದು ಸೈನ್ ಹಾಕ್ಬಿಟ್ಟಿದ್ದಾರೆ ಒಂದು ಕಾನೂನಿಗೆ. ಚೈನಾ ಆಗಲೇ ಎದ್ದು ನಿಂತ್ಬಿಟ್ಟಿದ್ದಾರೆ. ಇದು ನಮ್ಮಲ್ಲಿ ನೀವು ಮಾಡ್ತಾ ಇರುವಂಥ ಹಸ್ತಕ್ಷೇಪ. ಚೈನಾ ಏನು ಅನ್ಕೊಂಡಿದೆ ಅಂದರೆ ಆಧುನಿಕ ಗೂಂಡ, ಅದು ಒಂಥರ ಆ ಪಕ್ಷ ಮತ್ತು ಆ ದೇಶ. ಕಮ್ಯುನಿಸ್ಟ್ಗಳಲ್ಲಿ ಕೆಲವು ವಿಚಾರದಲ್ಲಿ ಹಾಗೆ, ಅದು ನಮ್ಮ ದೇಶದ ಕಮ್ಯುನಿಸ್ಟ್ಗಳು ಬೇರೆ ವಿಚಾರ. ನಮ್ಮಲ್ಲಿ ಒಂಥರ ಫುಲ್ ಟೈಮ್ ಕಮ್ಯುನಿಸ್ಟ್ ಐಡಿಯಾಲಜಿ ಆದ್ರೂ ಪ್ರಜಾಪ್ರಭುತ್ವದ ಒಳಗೆ ಅವರು ಎಡಪಂಥೀಯ ಚಿಂತನೆಗಳನ್ನು ಬೆಳೆಸ್ಕೊಂಡಿರೋರು. ಹಾಗಾಗಿ ನಮ್ಮ ಕಮ್ಯುನಿಸ್ಟ್ಗಳು, ಅವ್ರ ಕಮ್ಯುನಿಸ್ಟು ಬೇರೆ. ಅದು ಅಲ್ಲಿಯ ಕಮ್ಯುನಿಸ್ಟ್ಗಳು ಆಧುನಿಕ ಗೂಂಡಾಗಳಷ್ಟೇ. ಆ ಜನಕ್ಕೂ ಮಾತಾಡಕ್ಕೆ ಬಿಡಲ್ಲ, ಅವರು ಇನ್ನೊಬ್ಬರನ್ನ ಇರಕ್ಕೆ ಬಿಡಲ್ಲ. ನಮ್ಮ ದೇಶದೊಳಗೆ ಹೆಂಗೆ ಬರ್ತೀರಿ ಅಂತ ಅಮೆರಿಕನ್ಗಳು ಇನ್ನೊಬ್ಬರ ದೇಶದೊಳಗೆ ಬರೋಕ್ಕೆ ಶ್ರೀಲಂಕಾಗೆ ಒಂದು $6 ಬಿಲಿಯನ್ ಸಾಲವನ್ನು ಕೊಟ್ಟು, ಸಾಲದ ಸುಳಿಯಲ್ಲಿ ಅವರನ್ನು ಸಿಕ್ಕಾಕಿಸಿ ಒಂದು ಇಡೀ ಬಂದರನ್ನೇ ವಶಪಡಿಸಿಕೊಂಡಿರುವ ಲೇವಾದೇವಿ ವ್ಯವಹಾರ ದೇಶ ಅದು. ಇಟ್ ಈಸ್ ನಥಿಂಗ್ ಬಟ್ ಎ ಲೇವಾದೇವಿ ವ್ಯವಹಾರ ಮಾಡ್ತಾ ಇರುವಂಥ ದೇಶ ಅದು. ಅತ್ತ ನೇಪಾಳಕ್ಕೆ ಒಂದಿಷ್ಟು ಸಾಲಗಳನ್ನು ಕೊಟ್ಟು, ಈ ಕಡೆ ಪಾಕಿಸ್ತಾನವನ್ನು ಭಿಕ್ಷುಕ ರಾಜ್ಯಕ್ಕಿಂತ ಕೆಟ್ಟದನ್ನಾಗಿ ಪರಿಸ್ಥಿತಿಗೆ ತಂದು, ಬೇಕಾಗಿದ್ದ ಕಡೆ ಭೂಮಿ ಬರೆಸ್ಕೊಳ್ಳೋಂಥವ್ರನ್ನ ಏನಂತ ಕರಿಬೇಕು? ಆಧುನಿಕ ಜಮೀನ್ದಾರ ಅಂತ ಕರೆಯೋಣಮೋ, ಲೇವಾದೇವಿಗಾರ ಅಂತ ಕರೆಯೋಣಮೋ, ಅಥವಾ ನಾನು ನಿರಂಕುಶ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ದಿಮಾಕಿನ ಗಿರಾಕಿ ಅಂತ ಕರೆಯೋಣ, ಏನು ಕರಿ? ಇದೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಸಮಸ್ಯೆ. ಇವತ್ತಿನ ಸಭೆಯಲ್ಲಿ ಹಾಗೆ ನೋಡಿದರೆ ಬಹಳ ಅದ್ಭುತವಾದ ಸಭೆ ಇದು ನನ್ನ ಲೆಕ್ಕಾಚಾರದಲ್ಲಿ. ಲುಕ್ ಎಟ್ ದ ಪಾರ್ಟೀಸ್ ದಟ್ ಆರ್ ಟಾಕಿಂಗ್. ಇವತ್ತಿನಲ್ಲಿ ಯಾರ್ಯಾರು ಮಾತಾಡಿದ್ದಾರೆ? ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಬೇಸಿಕಲಿ ಕಿರಿಕ್ ಮಾಡಬೇಕಾಗಿದ್ದಂಥ ಹೆಣ್ಮಗಳು. ಶಿ ಸೆಡ್ ನೋ. ಆಕೆ ಹೇಳಿದ್ದು ನೋ, ಈ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆ ಇದ್ದೇವೆ. ಯಾವುದು ಸರಿಯೋ ಆ ನಿರ್ಧಾರವನ್ನು ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳಿ. ಲುಕ್ ಎಟ್ TRS, ತೆಲಂಗಾಣ ರಾಷ್ಟ್ರೀಯ ಸಮಿತಿ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರು. ಚಂದ್ರಶೇಖರ್ ರಾವ್ ಹೇಳ್ತಾರೆ, ಅಲ್ಲಿ ಸಭೆಯಲ್ಲಿ ಹೇಳ್ತಾರಂತೆ, ನಾನು ಸಂಗ್ರಹಿಸಿಕೊಳ್ತಾ ಇದ್ದಿದ್ರಲ್ಲಿ ಹೇಳ್ತಾರಂತೆ, ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಸ್ಪಷ್ಟವಾದ ನಿಲುವುಗಳನ್ನು ಪ್ರಕಟ ಮಾಡುತ್ತಾ ಬಂದಿದ್ದು ಚೀನಾನ ಕೆರಳಿಸ್ತಾ ಇದೆ. ವೆರಿ ಗುಡ್ ಪಾಯಿಂಟ್ ಅದು, ಆಕ್ಚುಲಿ ಗ್ರೇಟ್ ಪಾಯಿಂಟ್. ಸ್ಪಷ್ಟವಾಗಿ ಅಲ್ಲಿ ಅಭಿವೃದ್ಧಿ ಮಾಡಲು ಕೈ ಹಾಕಿದ್ದಿದ್ದು ಚೀನಾನ ಕೆರಳಿಸ್ತಾ ಇದೆ. ಆತ್ಮನಿರ್ಭರ ಭಾರತವನ್ನು ಕಟ್ಟೋಣ ಅಂತ ಹೇಳಿದ್ದಿದ್ದು ಚೀನಾನ ಕೆರಳಿಸ್ತಾ ಇದೆ. ಹಾಗಾಗಿ ಚೀನಿಯರಿಗೆ ಕೆಲಸ ಮಾಡ್ತಿದ್ದಾರೆ, ನಡೆಯಿರಿ ನೀವು ಮುಂದಕ್ಕೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ರೆ, YSRCP ರಾಜಶೇಖರ್ ರೆಡ್ಡಿ ಕಾಂಗ್ರೆಸ್ ಜಗನ್ ರೆಡ್ಡಿ ಹೇಳಿದ್ದು ನಥಿಂಗ್ ಡೂಯಿಂಗ್, ನಾವು ಈ ಕೇಂದ್ರ ಸರ್ಕಾರದ ಜೊತೆ ಇದ್ದೇವೆ, ನೀವು ಮುಂದಕ್ಕೆ ಹೋಗಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂದರೆ BJD ಬಿಜು ಜನತಾದಳ ಹೇಳುತ್ತೆ ಪ್ರಶ್ನೆನೇ ಬೇಡ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಮಾತೇ ಬೇಡ, ಇದ್ದೀವಿ ಅದುವೇ ಯಾವುದೇ ಷರತ್ತುಗಳಿಲ್ಲದೆ ಮುಂದಕ್ಕೆ ಹೋಗಿ ಅಂತ BJD ಹೇಳ್ತಾ ಇರುವಂಥದ್ದು. ಶಿವಸೇನೆ ನಿನ್ನೆ ಒಂಚೂರು ಕೊಂಕಾಡ್ದಂಗೆ ಆಡ್ತಿದ್ರು, ಇವತ್ತು ಹೇಳಿದ್ದಾರೆ ಶಿವಸೇನೆ ನಥಿಂಗ್ ಡೂಯಿಂಗ್, ನಮಗೆ ಒಂದು ಶಕ್ತಿ ಇದೆ, ಆ ಶಕ್ತಿಯೇ ನರೇಂದ್ರ ಮೋದಿ ಕೂಡ ನಮಗೆ, ಹಾಗಾಗಿ ನಡೀಲಿ ಮುಂದಕ್ಕೆ ಹೋಗೋಣ, ಅದು ಏನಾಗುತ್ತೆ ಹಾಗೆ ಹೋಗ್ಬಿಡ್ಲಿ ಚೀನಾ ವಿಚಾರದಲ್ಲಿ ಈ ಸರಿ ಅನ್ನೋದನ್ನ ಶಿವಸೇನೆ ಹೇಳುತ್ತೆ. ನಾನು ಯಾಕೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ, ಹೇಗೆ ಪ್ರತಿಪಕ್ಷಗಳು ವರ್ತನೆಯನ್ನು ಮಾಡ್ತಾ ಇರುತ್ತೆ. ಕೊನೆಗೆ ಬರ್ತೀನಿ ಇಬ್ಬರು ವಿಚಾರದಲ್ಲಿ. DMK ಸ್ಟಾಲಿನ್ ಹೇಳ್ತಾರೆ ನೋ, ನಾವು ಜೊತೆಯಲ್ಲಿ ಇದ್ದೇವೆ ಅಂದರೆ ಇದ್ದೇವೆ ಅಷ್ಟೇ, ಒಗ್ಗಟ್ಟಾಗಿರಬೇಕು, ಮುಗಿದೋಯ್ತು ಕತೆ. ಇಂಥ ಸಂದರ್ಭದಲ್ಲಿ ಇಲ್ಲ ಅಂತ BSP ಮಾಯಾವತಿ ಹೇಳ್ತಾರೆ, ಇದು ರಾಜಕಾರಣ ಮಾಡುವ ಸಮಯವಲ್ಲ, ಇದು ದೇಶಕ್ಕೆ ಯಾವುದು ಒಳಿತೋ ಆ ಕೆಲಸವನ್ನು ಮಾಡಿ ನೀವು ಕೇಂದ್ರ ಸರ್ಕಾರದವರು ಅಂತ ಹೇಳ್ತಾರೆ. ಲುಕ್ ಎಟ್ ಒನ್ ಪಾರ್ಟಿ ಆಫ್ಟರ್ ದಿ ಅದರ್, ಎಕ್ಸೆಪ್ಟ್ 2 ಪಾರ್ಟಿಗಳ ಬಗ್ಗೆ ಭಿನ್ನವಾದ ಮಾಹಿತಿಗಳು ಬರ್ತಿವೆ. ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಯಾವುದೂ ಇಲ್ಲ. ಕಾಂಗ್ರೆಸ್ ಪ್ರಶ್ನೆಗಳನ್ನು ಎತ್ತುತ್ತಾ ಇರುವಂಥ ಪ್ರಶ್ನೆಗಳೇನು ಅಂತಂದರೆ, ಹೇಗಾಯಿತು, ಯಾಕಾಯಿತು, ಡ್ಯಾಶ್ ಡ್ಯಾಶ್ ಡ್ಯಾಶ್. ಒಂದು ರೀತಿ
ಗೋಡೆ ಮೇಲೆ ದೀಪ ಇಟ್ಕೊಂಡಂಗೆ ಆಟ ಆಡ್ತಿದ್ರೆ ಅದು ಕಮ್ಯುನಿಸ್ಟ್ ಪಕ್ಷದಲ್ಲಿ ಒಂದಷ್ಟು ಅಬ್ಜೆಕ್ಷನ್ಸ್ ಅಲ್ಲ, ಅವರ ಮಾತುಗಳೇ ಹೇಗಿದೆ ಅಂತಂದರೆ ಇದು ಅಮೇರಿಕಾಯಿಂದ ಆಗಿರ್ಬೋದು ಚಿತಾವಣೆಗಳಿವು ಕೆಲವು ಅನ್ನೋದು, ಮತ್ತು ಪಂಚಶೀಲ ತತ್ವವನ್ನು ನೆಹರು ಕಾಲದಲ್ಲಿ ನಾವು ಮಾಡ್ಕೊಂಡಿದ್ದ ಪಂಚಶೀಲ ತತ್ವವನ್ನು ಒಪ್ಪಿಕೊಂಡು ನಮ್ಮ ವಾಪಸ್ ಬಂದಿದ್ದೀವಿ, ಅದಕ್ಕೆ ಒಪ್ಕೊಂಡು ಕೂತಿದ್ದೀವಿ. ಅವ್ರು ನಮ್ಮ ಬೆನ್ನಿಂದ ಬಂದ್ಬಿಟ್ಟು ಚೂರಿ ಹಾಕ್ಬಿಟ್ಟು ಯುದ್ಧ ಮಾಡಿ ನಮ್ಮನ್ನು ಮುಳುಗಿಸ್ಬಿಟ್ಟು ಕಳಿಸಿದ್ರು. ಅವತ್ತು ಕಳೆದುಕೊಂಡಿದ್ದ ಜಮೀನಿನ 1 ಇಂಚು 1 ಕಿಲೋಮೀಟರ್ ವಾಪಸ್ ತೊಗೊಳಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಇವತ್ತು. 37,000 ಒಂದು ಕಿಲೋಮೀಟರ್ ತೊಗೊಳಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಇವತ್ತು. ಒಪ್ಪಿಸ್ಕೊಟ್ಬಿಟ್ಟು ಬಂದಿರೋಂಥವ್ರು ನಾವು ಈಗ ಪಂಚಶೀಲ ತತ್ವ ಮಾಡಬೇಕಂತೆ. ಯಾವ ಪಂಚಾನೂ ಇಲ್ಲ, ಶೀಲಾನೂ ಇಲ್ಲ, ತತ್ವನೂ ಇಲ್ಲ, ಅದರಲ್ಲಿ ಯಾವ ತತ್ವನೂ ಇಲ್ಲ. ಅದರಲ್ಲಿ ಆ ತತ್ವಗಳು ಇದ್ದಿದ್ದರೆ 1.25 ವರ್ಷದಿಂದ ಅಲ್ಲಿ ಪೂರ್ವ ತಯಾರಿನ ಗಲ್ವಾನ್ ಪ್ರದೇಶದಲ್ಲಿ ಮಾಡ್ಕೋತಾ ಇರಲಿಲ್ಲ ಚೀನಾ. ರೌಡಿಗಳ ಥರ ನಮ್ಮ ಅಂಡರ್ ವರ್ಲ್ಡ್ ಯಾವ್ದಾದ್ರು ಸಣ್ಣ ರೌಡಿ ಪುಡಿ ರೌಡಿಗಳಾದರೂ ಬೆಟರ್ ವೆಪನ್ಸ್ ಅಂತ ತರ್ತಾರೆ, ಆ ರೀತಿ ವೆಪನ್ಸ್ ತೊಗೊಂಡ್ಬರ್ತಾ ಇರಲಿಲ್ಲ. 10 ಜನ ನಮ್ಮ ಯೋಧರನ್ನು ಇಟ್ಕೊಂಡು ರಾತ್ರಿ ಗುಳ್ಳೆನರಿಗಳ ಥರ ಬಿಡುಗಡೆ ಮಾಡಬೇಕಾಗಿರಲಿಲ್ಲ, ಕತ್ತನ್ನು ಕುಯ್ಬೇಕಾಗಿರಲಿಲ್ಲ, ಅವರ ತಲೆಗಳನ್ನು ಜಜ್ಜಬೇಕಾಗಿರಲಿಲ್ಲ. ಈಸ್ ಇಟ್ ಎ ಬಿಹೇವಿಯರ್ ಆಫ್ ಎ ಕಂಟ್ರಿ? ಒಂದು ದೇಶ ನಡೆದುಕೊಳ್ಳೋ ರೀತಿನ ಗ್ಯಾಂಗ್ಗಳು ನಡ್ಕೊಳ್ಳೋ ಅಂಥ ರೀತಿ ಇದು, ಅಂಡರ್ ವರ್ಲ್ಡ್ ಗ್ಯಾಂಗ್ಗಳು ನಡ್ಕೊಳ್ಳೋ ಅಂಥ ರೀತಿ ಇದು, ಸಿಂಡಿಕೇಟ್ಗಳು ನಡ್ಕೊಳ್ಳೋ ಅಂಥ ರೀತಿಗಳಿದು. ಸಿಂಡಿಕೇಟ್ಸ್ ಅಂದರೆ ಮಾಫಿಯಾ ಸಿಂಡಿಕೇಟ್ಗಳು ನಡ್ಕೊಳ್ಳೋ ಅಂಥ ಲಕ್ಷಣಗಳಿವೆ. ಒಂದು ದೇಶ ಅಲ್ಲ, ಈ ದೇಶ ಪ್ರಪಂಚಕ್ಕೆ ನಂಬರ್ 1 ಆಗಬೇಕಂತೆ. ಎಲ್ಲರೂ ಅವ್ರ ಪ್ರಭುತ್ವದ ಲೆಕ್ಕಾಕೊಳ್ಳಿ, ಇವ್ರುಗಳ ಕೆಳಗಡೆ ಯಾರು ಇರಬೇಕು ಅಂದ್ರೆ ಎಂಥ ಪರಿಸ್ಥಿತಿಯಲ್ಲಿ ಇರಬೇಕು ಜನಾಗ ಅಂತ. ಈ ದೇಶನೇ ನಮ್ದು ಅಂತ, ಹಾಗೆ ಪ್ರಪಂಚ ಲೆಕ್ಕ ನಮ್ದು ಅಂತ ನಿಂತ್ಕೊಂಡ್ಬಿಡ್ತಾರೆ. ಹಂಗಾಗಿ ಪ್ರಧಾನಮಂತ್ರಿಗಳ ಈ ಭಾಷಣದ ಕಾರ್ಯಕ್ರಮ ಅಲ್ಲಿಗೆ ಮುಗಿದಿದೆ. ಶರದ್ ಪವಾರ್ NCP ಮರ್ತುಬಿಟ್ಟೆ, NCP ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾನ್ಯ ಮಾಡುವುದು ಮತ್ತು ಗೌರವಿಸುವುದನ್ನು ಚೈನಾ ಕಲ್ತ್ಕೋಬೇಕು ಮೊದಲು ಅಂತ ಹೇಳಂಥದ್ದು. ಎಲ್ಲರೂ ಒಬ್ಬೊಬ್ಬರು ಸಣ್ಣದಾಗಿ ಕಾಂಗ್ರೆಸ್ ಮೇಲೆ ಒಂಚೂರು ಗಿಜಿಬಿಜಿ ಆಗ್ತಾ ಇದೆ, ಪ್ಲಸ್ ಕಮ್ಯುನಿಸ್ಟ್ ಒಂಚೂರು ಗಿಜಿಬಿಜಿ ಆಗ್ತಾ ಇದೆ. ಅದು ಬಿಟ್ಟರೆ ಎಲ್ಲರೂ ಒಂದೇ ಥರ. ಆ ಸಂದೇಶ ರವಾನೆಗೇನೆ ಅವರು ಇವತ್ತೀಗ ಟಿವಿ ಮೂಲಕ ಅಲ್ಲಿ ಯುದ್ಧ ಇರಲಿ, ಇಲ್ಲಿ ಯುದ್ಧವನ್ನ ಮಾಡ್ರಪ್ಪ ಅಂತ 1.5 ತಿಂಗಳಿನಿಂದ ಕೈಕಾಲು ಮುಗುದು ಬೇಡಿ ಬರೀ ಇನ್ನು ಅವರಿಗೆ ಪಾದಪೂಜೆಯನ್ನು ಮಾಡಿ ನಾವು ತೀರ್ಥ ಪ್ರಸಾದವನ್ನು ತಗೊಳ್ಳಿಲ್ಲ ಅಷ್ಟೇ. ಈ ಸರ್ಕಾರಕ್ಕೆ ಮಲಕ್ಕೊಂಡ್ರು ಭದ್ರವಾಗಿ, ಬೆಡ್ ರೈಸ್ ಮಾಡಲಿಲ್ಲ, ವೆಂಟಿಲೇಟರ್ಗಳನ್ನು ತಗೊಳ್ಳಿಲ್ಲ, ಮಾಡಲಿಲ್ಲ. ಈಗ ಎಲ್ಲ ಇನ್ನೊಬ್ಬರ ಮೇಲೆ ಎತ್ತಾಕೊಂಡು ಓಡಾಡ್ತಿದ್ದಾರೆ. 7 ಜನ ಬೆಂಗಳೂರಿನಲ್ಲಿ ಸತ್ತಿದ್ದಾರೆ, 300 ಜನ ಇವತ್ತು ಬಂದಿದೆ. 10,000 ಹೋಗೋದಕ್ಕೆ ಇನ್ನೊಂದು 6 ದಿನನೋ 7 ದಿನನೋ ಸಾಕು.